अथणी येथील जनावर बाजारात सध्या जनावरांची खरेदी पूर्णतः ठप्प झाली आहे। यामुळे विक्रीसाठी आणलेल्या गायी बैल विकले न गेल्याने शेतकरी निराशेमध्ये सापडले आहेत। शेतकरी नेहमी जुनी कामास न येणारी जनावरे विकून त्या पैशातून थोडी भर घालून चांगली जनावरे खरेदी करून दूध व्यवसाय पुढे नेतात। मात्र सध्या खरेदी बंद असल्याने त्यांचा उदरनिर्वाह संकटात आला आहे। व्यापाऱ्यांच्या म्हणण्यानुसार इतर तालुक्यांमध्ये विकत घेतलेली जनावरे काही उपद्रवी मंडळी अडवून गोशाळेत नेतो या कारणाखाली जबरदस्तीने हिसकावून नेत आहेत, पण ती जनावरे गोशाळेत पोहोचतच नाहीत, ती इतरत्र विकली जातात। या प्रकारांमुळे शेतकरी आणि व्यापारी दोघांनाही मोठा आर्थिक तोटा सहन करावा लागतोय। या समस्येवर तात्काळ नियंत्रण मिळवण्यासाठी जिल्हा प्रशासनाने कठोर शिस्तीची पावले उचलणे गरजेचे आहे। ನಮ್ಮ ಅಥಣಿ ತಾಲೂಕಿನಲ್ಲಿ ಪ್ರತಿ ರವಿವಾರ ದಿನ ಸುತ್ತಮುತ್ತ ತಾಲೂಕಿನಿಂದ ಬಿಜಾಪುರ, ತಿಕೋಟ, ಜತ್, ರಾಯಬಾಗ್, ಮೂಡಲಗಿ ಭಾಗಗಳಿಂದ ಸಾಕಷ್ಟು ದನಗಳು ಬಂದು ಇಲ್ಲಿ ವ್ಯಾಪಾರ ಆಗ್ತದೆ। ಈಗ ನಮ್ಮ ಅಥಣಿ ತಾಲೂಕಿನೊಳಗೆ ಬಂದಿರತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ದನಗಳನ್ನು ಮಾರ್ಕೆಟಿಗೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಸಮಸ್ಯೆ। ಯಾವ ಸಂಘಟನೆಗಳಿರ್ಬೋದು, ಯಾವುದೇ ಮುಖ್ಯಸ್ಥರು ಇರ್ಬೋದು, ಲೀಡರ್ಗಳಿರ್ಬೋದು, ಯಾರೇ ಇರ್ಬೋದು, ರೈತರು ತರ್ತಕ್ಕಂಥ ದನಗಳು ಮಾರ್ಕೆಟಿಗೆ ಬರಬೇಕು। ಮಾರ್ಕೆಟಿಗೆ ಬರೋದನ್ನು ಏನು ಇವತ್ತು ನಿಲ್ಲಿಸ್ತಾ ಇದ್ದೀರಿ, ಇದು ಖಂಡನೀಯ। ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಇವತ್ತು ಖಡಕ್ಕಾಗಿ ಸಂದೇಶವನ್ನು ಏನು ಕೊಡ್ತಾ ಇದ್ದೀವಪ್ಪ ಅಂತಂದ್ರೆ, ಮಾರ್ಕೆಟಿಗೆ ಬರ್ತಕ್ಕಂಥ ದನಗಳನ್ನು ಯಾರಾದರೂ ತಡೆದ್ರೆ ರೈತರು ನಾವೆಲ್ಲರೂ ಒಕ್ಕೋರ್ಲಿ ಎದ್ದು ನಿಮ್ಮನ್ನು ಹಲ್ಲೆ ಮಾಡಬೇಕಂತ ಪರಿಸ್ಥಿತಿ ಬರ್ತೈತಿ। ಯಾಕಪ್ಪ ದನಗಳ ಮಾರ್ಕೆಟಿಗೆ ಯಾಕೆ ಬರ್ಲಕ್ಕೆ ಬಿಡೋದಿಲ್ಲ ಅನ್ನೋದೊಂದು ಪ್ರಶ್ನೆ। ಸರಳವಾಗಿ ರೈತರು ನಾವಿಲ್ಲಿ ಮಾರ್ಕೆಟ್ಗೆ ಬಂದು ಖರೀದಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ। ಆ ದನಗಳನ್ನು ಮಾರ್ಕೆಟ್ಗೆ ಬರಲಿಕ್ಕೆ ತಾವೆಲ್ಲರೂ ಬಿಡಬೇಕು। ಒಂದು ವೇಳೆ ಹಾದಿ ಒಳಗೆ ದನಗಳು ತರ್ಬೋದು, ಮಾರ್ಕೆಟ್ಗೆ ಬರೋದನ್ನು ಬಂದ್ ಮಾಡೋದು ಏನಾದರೂ ಮಾಡಿದ್ರೆ ರೈತ ಸಂಘ ಹಾಗೂ ರೈತರು ತಮ್ಮ ವಿರುದ್ಧ ದಂಗೆ ಹೇಳಬೇಕಾಗ್ತದೆ। ಈ ಹೊಣೆಯನ್ನು ಸಮಸ್ತ ತಾಲೂಕು ಆಡಳಿತ ಹಾಗೂ ನಮ್ಮ ಅಥಣಿ ಭಾಗದ ಶಾಸಕರು ಹೊಣೆ ಹೊರಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಸಂದೇಶವನ್ನು ಕೊಡ್ತಾ ಇದ್ದೀವಿ। ರಾಜ್ಕುಮಾರ್ ಜಮಗಿ, ರೈತ ಸಂಘದ ರಾಜ್ಯ ಸಂಚಾಲಕರು, ಅಥಣಿ। ವಿಚಾರಣೆ ಮಾಡ್ತಾರಂತ ಅವ್ನು ಹೊಡೆದು ಬಡ್ದು ಅವ್ರಿಗೆ ಏನೋ ಒಂದು ಹೆದರಿಕೆ ಆಗ್ತಾರಂತ, ಅದಕ್ಕೆ ನಾವು ಇನ್ನು ಬಡ್ ದನ ಐತಿ ತಂದು ಕಿಸಿಂದ ಮಾರಾಟ ಮಾಡಿ ನಮಗೆ ರೈತರಿಗೆ ಏನಾದರೂ ಉಪಜೀವನ ಮಾಡ್ಕೊಳಕ್ಕೆ ಮತ್ತೆ ಇದನ್ನು ಬಡ್ ದನ ಕೊಟ್ಟು ಮತ್ತೆ ಒಂದು ಹೈನಕ್ಕೆ ಏನಾದರೂ ಎಮ್ಮೆ ಅಥವಾ ಒಂದು ಆಕಳ ಒಯ್ಯುವಂಥ ಪ್ರಸಂಗ ಇರ್ತೈತಿ। ಅಂಥ ಒಂದು ಬಡ್ ದನ ತಂದ ಬಳಕ ಇವತ್ತು ಅಥಣಿಗೆ ತಂದ್ರೂ ಯಾವ ರೀತಿ ಅಂತ ವ್ಯಾಪಾರಸ್ಥರು ಅದನ್ನು ಖರೀದಿ ಮಾಡೋಕೆ ರೆಡಿ ಇಲ್ಲ। ನಾವು ತಂದು ಇವತ್ತು ಮತ್ತೆ ಅದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ 2000 ರೂಪಾಯಿ ಕೊಟ್ಟು ಅದನ್ನು ಜೀಪ್ನಾಗ ತಂದು ಮತ್ತು ಅದೇ ಜೀಪ್ನಾಗ ಮತ್ತೆ 2000 ರೂಪಾಯಿ ಕೊಟ್ಟು ಒಯ್ಯುವಂಥ ಪ್ರಸಂಗ ಬಂದೈತಿ। ದಯವಿಟ್ಟು ಈ ಯಾರೋ ಇರ್ತಕ್ಕಂಥ ವ್ಯಾಪಾರಸ್ಥರು ಬಂದು ಇದನ್ನು ತಗೊಳಕ್ಕೆ ನಾವೊಂದು ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ। ಕೊಂಡು ಹೋಗೋತ್ನಾಗ ಜೀಪ್ನವ್ರು ಸುದ್ಕ ಅಂಜಲಾಕತ್ಯಾರ, ಯಾಕಪ್ಪ ಅಂದ್ರೆ ಯಾರೋ ಒಬ್ರು ಇದನ್ನು ಎಲ್ಲಿ ಒಯ್ಯಾಕತ್ತೀರಿ, ಏನು ಒಯ್ಯಾಕತ್ತೀರಿ ಅಂತಂದು ಇನ್ಕ್ವೈರಿ ಮಾಡ್ತಾರತ್ತ। ಅಂಥ ಒಂದು ಯಾರು ಅದನ್ನು ತಡೆಗಟ್ತಾರಲ್ಲ ಅವ್ರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಬೇಕಂತ ನಂದು ಆಗ್ರಹ ಐತಿ। अजित खोत, KMM मराठी, चिकोडी।